ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಡಿಪ್ರೆಷನ್ ಇರುವಂಥ ಪೇಷಂಟ್ಸ್ಗಾಗಿ, ಆ ರೋಗಿಗಳಿಗಾಗಿ ಈ ಪರಿಹಾರವನ್ನು ನಾವು ಹೇಳ್ತಾ ಇದ್ದೀವಿ. ಅಥವಾ ಮಾನಸಿಕ ಕಾಯಿಲೆ ಇದೆ, ಮಾನಸಿಕ ಕಾಯಿಲೆಗೆ ಸಂಬಂಧಪಟ್ಟಂತೆ ನಾನು ಡಾಕ್ಟರ್ನ ನೋಡ್ತಾ ಇದ್ದೀನಿ, ಅದ್ರ ಜೊತೆಗೆ ಔಷಧಿ ಇತ್ಯಾದಿಗಳನ್ನು ಸೇವಿಸ್ತಾ ಇದ್ದೀನಿ ಅನ್ನೋರು ಇದನ್ನು ಮಾಡ್ಬೋದು. ಅವರ ಪರವಾಗಿ ಅಂದರೆ ಅವ್ರು ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅವರಿಗೋಸ್ಕರ ಯಾರಾದರೂ ಒಬ್ರು ಮಾಡಿಕೊಡಿ. ಕೆಲವರಿಗೆ ಬಂದ್ಬಿಟ್ಟು ಕಾಯಿಲೆ ಈ ಹಂತಕ್ಕೆ ಹೋಗಿರ್ತದೆ ಅಂದರೆ ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೆ ಮಾಡ್ಕೋಬೇಕು ಅಂತ. ಯಾರಾದರೂ ಮನೆಯಲ್ಲಿ ಹಿರಿಯರು ಕೂಡ ಈ ಪ್ರಯೋಗವನ್ನು ಅವರಿಗಾಗಿ ನೀವು ಮಾಡಿ ಕೊಡಬಹುದು. ಬಟ್ ಈ ಪ್ರಯೋಗ ಅಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತಾ ಅಂದರೆ ಸ್ವತಃ ವ್ಯಕ್ತಿಯೇ ಮಾಡಿದಾಗ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದ್ರ ಜೊತೆ ಕೆಲವರಿಗೆ ಬರುತ್ತೆ, ನಮ್ಗೆ ನಿದ್ದೆನೇ ಬರಲ್ಲ ಸರ್ ಅಂತ. ಈ ಪ್ರಯೋಗ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಬಟ್ ಡಿಪ್ರೆಷನ್, ಮಾನಸಿಕ ಕಾಯಿಲೆ, ಮಾನಸಿಕವಾದಂಥ ಔಷಧಿಯನ್ನು ತಗೋತಾ ಇದ್ದೀನಿ, ಮಾನಸಿಕ ಡಾಕ್ಟರ್ನ ನಾನು ಹೋಗಿ ಕನ್ಸಲ್ಟ್ ಮಾಡಬೇಕಾಗ್ತಾ ಇದ್ದೀನಿ, ಅಥವಾ ಎಲ್ಲೋ ಹೋಗಿದೆ ಸರ್ ನನಗೆ ಮಾನಸಿಕ ಕಾಯಿಲೆ ಇದೆ ಅಂತಾರೆ, ಸರ್ ಜಾತಕ ನೋಡಿದ್ದಾರೆ ಚಂದ್ರ ಸರಿ ಇಲ್ಲ ಅಂತಾರೆ, ಮಾನಸಿಕವಾದ ರೂಪದಲ್ಲಿ ನೀವು ಚೆನ್ನಾಗಿಲ್ಲ ಅಂತ ಇದ್ದಾರೆ ಸರ್, ಎಲ್ಲ ಇದೆ ಸರ್, ಎಲ್ಲ ಇದೆ, ಐ ಆಮ್ ಹ್ಯಾಪಿ, ಬಟ್ ನೆಮ್ಮದಿ ಇಲ್ಲ ಸರ್. ಏನಿಲ್ಲ, ನೆಮ್ಮದಿ ಇಲ್ಲ, ಅದೇನೋ ಒಂದು ತೃಪ್ತಿ ಇಲ್ಲ ಸರ್. ನಾನು ಅಂದ್ಕೊಂಡಿದ್ದು ಕೆಲಸ ಆಯಿತು ಸರ್, ಬಟ್ ಆದ್ರೂ ಸಹಿತ ಐ ಡೋಂಟ್ ನೋ, ಸಮಥಿಂಗ್ ಮಿಸ್ಸಿಂಗ್, ಏನೋ ಆಗ್ತಾಯಿದೆ, ನನಗೆ ಅರ್ಥ ಆಗ್ತಾ ಇಲ್ಲ. ಮಾನಸಿಕವಾಗಿ ನಾನು ಖುಷಿ ಇಲ್ಲ ಸರ್, ನಾನು ಖುಷಿಯಾಗಿಲ್ಲ, ಮನೆಗೆ ಬಂದರೂ ಕೂಡ ಯಾಕೋ ಒಂಥರ ಬೇಜಾರಾಗುತ್ತೆ ಸರ್ ನನಗೆ, ಇವ್ರನ್ನೆಲ್ಲ ನೋಡಿದಾಗ ನನಗೆ ಆ ಖುಷಿ ಬರಲ್ಲ ಅನ್ನುವಂಥವ್ರು ಕೂಡ ಈ ಪ್ರಯೋಗವನ್ನು ಮಾಡ್ಬೋದು. ಭಾನುವಾರ ದಿವಸ ಈ ಪ್ರಯೋಗವನ್ನು ಮಾಡಬೇಕಾಗುತ್ತೆ, ಬೇರೆ ಯಾವುದೇ ದಿನ ಇದನ್ನು ಮಾಡುವ ಹಾಗಿಲ್ಲ. ಬರೀ ಭಾನುವಾರ ಮಾತ್ರ ಈ ಪ್ರಯೋಗವನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಕಂಟಿನ್ಯೂ ಇರಬೇಕು ಪ್ರಯೋಗ, ನೆನ್ಪಿಟ್ಕೊಳ್ಳಿ. ಸೆಂಟ್ರಲ್ ಎಲ್ಲರೂ ಬಿಟ್ಟರು ಅಂದರೆ ಸಮಸ್ಯೆ ಆಗುತ್ತೆ. ಕನಿಷ್ಠ ಪಕ್ಷ 21 ಭಾನುವಾರ ಆದರೂ ಈ ಪ್ರಯೋಗ ಮಾಡಿ ನೋಡಿ. ಎಲ್ಲೆಲ್ಲೋ ಡಾಕ್ಟ್ರಿಗೆ ಕಾಸು ಬಡಿತೀರಾ, ಅದರಲ್ಲಿ ಏನಾಗುತ್ತೆ ಏನಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಗುಣಮುಖರಾದವ್ರು ಎಷ್ಟು ಜನ, ಗುಣಮುಖರಾಗದೇ ಇರೋರು ಎಷ್ಟು ಜನ. ಅದರ ಜೊತೆಗೆ ಸರ್ ನಾನು ಡಾಕ್ಟರ್ ಔಷಧಿನ ನಿಲ್ಲಿಸ್ಬಿಡ್ಲಾ ಸರ್ ಅಂದರೆ ಹಾಗಲ್ಲ, ಅದ್ರ ಜೊತೆಗೆ ಇದನ್ನು ಕೂಡ ಮಾಡಿ ನೋಡಿ. ಬೇಗನೆ ಔಷಧಿಗಳು ಮೈ ಹಿಡಿಯಬಹುದು. ಅಥವಾ ನಿಮ್ಮ ಮಾನಸಿಕವಾದಂಥ ಸಮಸ್ಯೆಗೆ, ಆ ರೋಗಕ್ಕೆ ಕಾರಣ ಏನಂತಾರೂ ಗೊತ್ತಾಗ್ಬೋದು. ಈ ಡಾಕ್ಟರ್ ಬೇಡ, ಬೇರೆ ಡಾಕ್ಟರ್ನ ನೋಡೋಣ, ಈ ವೈದ್ಯಕೀಯ ಬೇಡ, ಬೇರೆ ಕಡೆ ನೋಡೋಣ ಅನ್ನುವಂಥದ್ದಾದರೂ ಬರಬಹುದು. ಅಥವಾ ಯಾರಾದರೂ ಒಬ್ರು ಬಂದು ಇದು ಬೇಡ, ಇಂಥ ಕಡೆ ಮದ್ದು ತಗೊಳ್ಳಿ, ಬೇಗನೆ ಗುಣ ಆಗುತ್ತೆ ಅಂತಲೂ ಹೇಳ್ಬೋದು ಅಲ್ವಾ. ಸೊ ಈ ಪ್ರಯೋಗವನ್ನು ಮಾಡಿ. 325 ಗ್ರಾಮ್ ಹಾಲನ್ನು ತಗೊಳ್ಳಿ. ಇದು ನಿಮ್ಮ ಕೆಲಸ, ಇದು ನೀವೇ ಮಾಡಬೇಕು. 325 ಗ್ರಾಮ್ ಹಾಲನ್ನು ತಗೊಳ್ಳಿ, ಒಂದು ಲೋಟದಲ್ಲಿ ಹಾಕಿ. ಲೋಟ ಯಾವುದು ಇದ್ದರೂ ಪರವಾಗಿಲ್ಲ, ತಾಮ್ರದ್ದೇ ಬೇಕಾ, ಪಂಚಲೋಹದ್ದೇ ಬೇಕಾ, ಏನೂ ಇಲ್ಲ, ಲೋಟ ಯಾವುದಿದ್ರೂ ಪರವಾಗಿಲ್ಲ. ನೀವು ಭಾನುವಾರ ರಾತ್ರಿ ಮಲಗುವಾಗ ನಿಮ್ಮ ತಲೆ ದಿಶೆಯ ಕಡೆಗೆ ಈ ಲೋಟವನ್ನು ಇಟ್ಕೊಂಡು ಮಲಗಿ. ಇವಾಗ ನೀವು ಮಂಚದ ಮೇಲೆ ಮಲಗ್ತೀರಾ ಅಂದರೆ ಮಂಚದ ಕೆಳಗಡೆ ತಲೆ ದಿಶೆಯ ಕಡೆಗೆ, ತಲೆ ಕಡೆಗೆ ಮಂಚದ ಕೆಳಗಡೆ ಈ ಲೋಟ ಇಟ್ಬಿಡಿ, ಸರಿನಾ? ಇಲ್ಲ ಸರ್ ನಾವು ಮಂಚದಲ್ಲೆಲ್ಲ ಮಲಗಲ್ಲ, ನಾವು ಕೆಳಗಡೆ ಮಲಗ್ತೀವಿ ಅಂದರೆ ಪರವಾಗಿಲ್ಲ, ಕೈ ಟಚ್ ಆಗಿ ಬೀಳಬಾರ್ದು. ಆ ಥರ ನಿಮ್ಮ ತಲೆ ದಿಶೆ ಕಡೆಗೆ ಎಲ್ಲಾದರೂ ಈ ಲೋಟವನ್ನು ತಾವು ಇಟ್ಕೊಂಡು ಮಲ್ಕೊಂಬಿಡಿ. ಭಾನುವಾರ ಇಟ್ಟಿದ್ದೀರಾ, ಸೋಮವಾರ ಬೆಳಿಗ್ಗೆ ಎದ್ರಿ ಕೈಕಾಲು ಮುಖ ತೊಳ್ಕೊತಿರೋ, ಸ್ನಾನ ಮಾಡ್ತಿರೋ ಮಾಡಿ. ಇದಾದ ನಂತರ ಈ ಲೋಟದಲ್ಲಿರುವಂಥ ಹಾಲನ್ನು ತಗೊಂಡೋಗಿ ಅರಳಿ ಮರದ ಬುಡದಲ್ಲಿ ಈ ಹಾಲನ್ನು ನೀವು ಹಾಕಬೇಕಾಗತ್ತೆ. ತುಂಬ ಜನರು ನಾನು ನೋಡಿದ್ದೀನಿ, ಹಾಲಾಗಿರ್ಬೋದು, ನೀರಾಗಿ ಅರ್ಪಿಸುವಾಗ ಹೀಗೆ ಅರ್ಪಿಸುವಂಥದ್ದು ಅಥವಾ ಹೀಗೆ ಉಯ್ಯುವಂಥದ್ದು ಇತ್ಯಾದಿಗಳನ್ನ ಮಾಡ್ತೀರಾ. ಈ ಕೆಲಸ ಮಾಡಬೇಡಿ. ಇದರಲ್ಲಿ ಒಂದು ಪ್ರಯೋಗವನ್ನು ಮಾಡುವಾಗ ಏನು ಮಾಡಿ ಅಂದರೆ, ಈ ಹಾಲನ್ನು ಉಯ್ಯುವಾಗ ನಿಮ್ಮ ಈ ಕೈಯಿಂದ ಹಾಲು ಹೋಗಬೇಕು, ಈ ರೀತಿ ಹೋಗಬೇಕು. ಈ ರೀತಿ ಪ್ರಯೋಗವನ್ನು ಮಾಡಿ ನೋಡಿ, ಓಕೆನಾ? ಹಾಲನ್ನು ಕೈ ಮೇಲೆ ಉಯ್ಯಿರಿ, ಕೈಯಿಂದ ಹಾಲು ಆ ಒಂದು ಮರದ ಬುಡಕ್ಕೆ ಹೋಗಬೇಕಾಗುತ್ತೆ. ಅರಳಿ ಮರ ಸ್ವಲ್ಪ ದೊಡ್ಡದಾಗಿರಬೇಕು. ದೇವಸ್ಥಾನದಲ್ಲಿರುವಂಥ ವೃಕ್ಷಕ್ಕೆ ನಾನು ಹಾಕ್ಬೋದಾ, ಹಾಕಿ. ಅಥವಾ ಮನೆ ಹತ್ರ ರಸ್ತೆ ಬದಿನಲ್ಲಿರುವಂಥ ವೃಕ್ಷಕ್ಕೆ ಹಾಕ್ಬೋದಾ, ಅಲ್ಲಿ ಹೋದರೆ ಯಾರಾದರೂ ನೋಡ್ತಾರೆ ಸರ್, ಏನು ಅಂತ ಬೇರೆ ಕೇಳ್ತಾರೆ ಸರ್, ಪರವಾಗಿಲ್ಲ, ನೀವೆಲ್ಲೇ ಇದ್ರೂ ಪರವಾಗಿಲ್ಲ, ಅರಳಿ ಮರದಕ್ಕೆ ತಗೊಂಡೋಗಿ ಇದನ್ನು ಸಮರ್ಪಿಸಿ. ಸ್ವಲ್ಪ ದೊಡ್ಡದಾಗಿರುವಂಥ ಹಳೆಯದಾಗಿರುವಂಥ ಅರಳಿ ಮರವನ್ನು ನೀವು ನೋಡ್ಕೊಳ್ಳಿ. ಡಿಪ್ರೆಷನ್ ಕಾಯಿಲೆ ಇರ್ಬೋದು, ಮಾನಸಿಕವಾಗಿ ನಿಮ್ಗೇನಾದರೂ ಒಂದು ಅಸ್ತವ್ಯಸ್ತ ಆಗ್ತಾ ಇದೆ, ತೃಪ್ತಿ ಇಲ್ಲ, ನೆಮ್ಮದಿ ಇಲ್ಲ ಗುರು, ಮಾನಸಿಕವಾಗಿ ನಂಗೆ ಶಾಂತಿನೇ ಇಲ್ಲ ಅನ್ನುವಂಥದ್ದು ಯಾರಿದ್ರೂ ಈ ಪ್ರಯೋಗ ಮಾಡಿ ನೋಡಿ. ಅದ್ರ ಜೊತೆಗೆ ನಿದ್ದೆ ಬರ್ತಾ ಇಲ್ಲ ಅನ್ನೋರು ಕೂಡ ಈ ಪ್ರಯೋಗವನ್ನು ಮಾಡಿ ನೋಡಿ. ಆದರೆ ಕಂಟಿನ್ಯೂ ಇರಲಿ ಪ್ರಯೋಗ, ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.